ಬನ್ನಿ ಆಂಜನೇಯ ಏನ್ ಹೇಳ್ತಾರೆ ಅಂತ ಕೇಳೋಣ. ಸೊ ಇಲ್ಲಿ 5 ಕಾರ್ಡ್ ಇಡ್ತೀನಿ, 5ರಲ್ಲಿ ಯಾವ್ದಾದ್ರು ಅಂತ ಆಯ್ಕೆ ಮಾಡಿ. ಮೊದಲನೇದು, ಎರಡನೇದು, ಮೂರನೇದು, ನಾಲ್ಕನೇದು, ಒಂದೊಂದು ಕಾರ್ಡ್ ಇಡೋಣ ಅಂದ್ರೆ ತುಂಬಾ ಕಾರ್ಡ್ ಬಂದಿದೆ, ಎರಡೆರಡು ಬಂದಿದೆ. ಸೊ ಎರಡು ಕೂಡ ಇಡುವ. ನನ್ನ ಕ್ಯಾಮ್ರಾ ಫ್ರೇಮೇ ಸಲ್ತಾ ಇಲ್ಲ. ಸೊ ಟ್ರಸ್ಟ್ ಅಂಡ್ ಲಾಯಲ್ಟಿ, ಪ್ರಾಮಾಣಿಕವಾಗಿ ಇರಿ ಮತ್ತೆ ಪ್ರಾಮಾಣಿಕತೆಯನ್ನ ತೋರಿಸಿ, ನಂಬಿಕೆಯಿಂದ ಇರಿ ಮತ್ತೆ ಹಾನೆಸ್ಟಿ ಇಸ್ ದ ಕೀ. ಪ್ರಾಮಾಣಿಕತೆನೇ ನಿಮ್ಮ ಬೀಗದ ಕೈ. ಫೋಕಸ್ ಆನ್ ಪರ್ಸನಲ್ ಗ್ರೋತ್ ಅಂತ ಇದೆ. ಪರ್ಸನಲ್ ಗ್ರೋತ್ ಕಡೆ ಹೆಚ್ಚಿನ ಗಮನನ ಕೊಡಿ. ಎಲ್ಲಾನು ಬೇಕಾದ್ರೂ ಆಯ್ಕೆ ಮಾಡಿ. ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ಹ್ಯುಮ್ಯಾನಿಟಿ ಗ್ರೋತ್ ಮೈಂಡ್ ಸೆಟ್ ಅಂತ ಇದೆ. ಸೊ ನಿಮ್ಮ ಮೈಂಡ್ ಸೆಟ್ ಅನ್ನ, ನಿಮ್ಮ ನಂಬಿಕೆನ ನೀವು ಇನ್ನಷ್ಟು ಉತ್ತಮ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವು ಇನ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು ಅದ್ರ ಕಡೆ ಗಮನನ ಕೊಡಿ. ನಿಮ್ಮ ಸ್ಕಿಲ್ಸ್ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಬೆಳೆಯುವ ಮೈಂಡ್ ಸೆಟ್, ನಿಮ್ಮ ಜೀವನದಲ್ಲಿ ನೀವು ಮೇಲೇರೋದಕ್ಕೆ ಏನ್ ಮಾಡಬೇಕು, ನಿಮ್ಮ ಜೀವನನ ಇನ್ನ ಯಶಸ್ವಿ ಮಾಡ್ಕೊಳ್ಳೋದಕ್ಕೆ ನೀವು ಯಾವ ರೀತಿ ಪ್ರಯತ್ನ ಪಡಬೇಕು, ಇದ್ರ ಕಡೆ ಗಮನನ ಕೊಡಿ. ದಿನಾಗ್ಲೂ ಹನುಮಾನ್ ಚಾಲೀಸನ ಓದಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ನಿಜವಾಗೂ ನೀವೊಬ್ಬ ಅದ್ಭುತ ವ್ಯಕ್ತಿ ಆಗಿರೋದಕ್ಕೆ ಕಾರಣ ಏನು, ಅಥವಾ ಬೇರೆಯವರಿಗೆ ಸಹಾಯ, ಸಹಕಾರ, ಮಾರ್ಗದರ್ಶನ, ಸೇವೆ ಮಾಡ್ತಿದ್ದೀರಾ ಅಂದ್ರೆ ಅದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸ್ತೀರಾ, ಮುಂದುವರ್ಸ್ಕೊಂಡು ಹೋಗಿ. ನಾನು ಸೇವೆ ಮಾಡ್ತಿದ್ದೀನಿ, ನಾನು ಒಳ್ಳೇದ್ ಮಾಡ್ತಿದ್ದೀನಿ, ಯಾರು ನನ್ನನ್ನು ಗುರುತಿಸ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ. ನಿಮ್ಮ ಹನುಮ ನಿಮ್ಮನ್ನ ಗುರುತಿಸಿದ್ದಾರೆ. ಸಮಯ ಬಂದಾಗ ಅವರು ನೀವು ಮಾಡಿರುವಂತ ಸೇವೆಗೆ ಏನ್ ಪ್ರತಿಫಲ ಕೊಡ್ಬೇಕೋ ಅದನ್ನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಓಂ ಶ್ರೀ ಹನುಮತೆ ನಮಃ ಅಂತ ದಿನಾಗ್ಲೂ 21 ಬಾರಿ ಜಪ ಮಾಡಿ ಆಂಜನೇಯನ ಆಶೀರ್ವಾದನ ಇನ್ನು ಹೆಚ್ಚಿಗೆ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ? ಏನೋ ಒಂದು ಅಗತ್ಯ ಇದೆ ನಿಮ್ಗೆ, ಅದು ಸಿಗ್ತಾ ಇಲ್ಲ, ನನ್ಗೆ ಈ ವಸ್ತುವಿನ ಅಗತ್ಯ ಇದೆ, ಅಥವಾ ಈ ಸಿಚುವೇಶನ್ನ ನಾನು ಹ್ಯಾಂಡಲ್ ಮಾಡ್ಬೇಕು ಅಂದ್ರೆ ನಂಗೆ ಶಕ್ತಿ ಸಾಲ್ತಾ ಇಲ್ಲ, ನಂಗೆ ಬುದ್ಧಿವಂತಿಕೆ ಸಾಲ್ತಾ ಇಲ್ಲ, ಅಥವಾ ನಂಗೆ ಮಾರ್ಗದರ್ಶನ ಇಲ್ಲ, ನಾನ್ ಏನ್ ಮಾಡ್ಬೇಕು, ಹೇಗೆ ಈ ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನನ್ನ ಶತ್ರು ನನ್ಗಿಂತ ಶಕ್ತಿಶಾಲಿ, ಬಲಶಾಲಿ, ಬುದ್ಧಿಶಾಲಿ ಇದ್ದಾರೆ, ನಾನು ಅದನ್ನ ಸಾಲ್ವ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋರಿಗೆ ಸೊ ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ. ಬಜರಂಗ್ ಬ್ಯಾನ್ ಅಂತ ಸಮಥಿಂಗ್ ಏನೋ ಸಾಬರ್ ಮಂತ್ರ ಅಂತ ಸಿಗುತ್ತೆ, ಅದನ್ನ ನೀವು ಪಠಣೆ ಮಾಡಿ. ಇದರಿಂದ ನಿಮ್ಗೆ ಆಂಜನೇಯನ ಆಶೀರ್ವಾದ ಸಿಗುತ್ತೆ, ನಿಮ್ಮ ಶತ್ರುಗಳು ನಾಶ ಆಗ್ತಾರೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮಲ್ಲಿ ನೀವು ಸೆಲ್ಫ್ ಡಿಸಿಪ್ಲಿನ್ನ ಇಟ್ಕೊಳ್ಬೇಕು. ನಿಮ್ಗೆ ನೀವೊಂದು ಶಿಸ್ತುಬದ್ಧ ಜೀವನನ ನೀವು ನಿಮ್ಮದಾಗಿಸ್ಕೊಳ್ಬೇಕು. ಯಾವಾಗ್ಲೂ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಬೇಕು. ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇರಿ. ನಿಮ್ಮ ಜೀವನದಲ್ಲಿ ನೀವೇನ್ ಅಚೀವ್ ಮಾಡ್ಕೋಬೇಕು ಅನ್ಕೊಂಡಿದ್ರು ಅದು ಅಚೀವ್ ಮಾಡ್ತೀರಾ. ಧ್ಯಾನದ ಮುಖೇನ ಒಂದಷ್ಟು ಶಕ್ತಿನ ಪಡ್ಕೊಳ್ಳಿ, ಭಕ್ತಿನ ಪಡ್ಕೊಳ್ಳಿ, ಸಂಯಮನ ಕಾಯ್ದುಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಕೆಂಪು ಪುಷ್ಪನ ಆಂಜನೇಯನಿಗೆ, ಕೆಂಪು ಹೂವನ ಆಂಜನೇಯನಿಗೆ ಸಮರ್ಪಣೆ ಮಾಡ್ತಾ ಇರಿ. ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಗಿಂತ ಕೆಳಮಟ್ಟದಲ್ಲಿ ಇರೋರಿಗೆ, ನಿಮ್ಗಿಂತ ವೀಕ್ ಆಗಿ ಇರೋರಿಗೆ ನೀವು ರಕ್ಷಣೆನ ಕೊಡಿ ಅನ್ನುವಂಥದ್ದು ಇದೆ. ಯಾರಿಗೆ ಸಹಾಯ ಕೊಡಿಸ್ಬೇಕು, ಯಾರಿಗೆ ಮಾರ್ಗದರ್ಶನ ಕೊಡಿಸ್ಬೇಕು, ಯಾರಿಗೆ ನ್ಯಾಯ ಕೊಡಿಸ್ಬೇಕು ಅವರಿಗೆ ಅದನ್ನ ಕೊಡಿಸಿ. ಇದರಿಂದ ಒಳ್ಳೇದಾಗುತ್ತೆ, ನಿಮ್ಗೇನು ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಜೊತೆಗೆ ದಿನಾಗ್ಲೂ ತುಪ್ಪದ ದೀಪನ ಹಚ್ಚಿ ಆಂಜನೇಯನಿಗೆ. ಸೊ ಇದರಿಂದ ಒಳ್ಳೇದಾಗತ್ತೆ. ಆ ತುಪ್ಪ ಪ್ಯೂರ್ ತುಪ್ಪ ಆಗಿರ್ಲಿ,
ಅದನ್ನ ಗಮನದಲ್ಲಿಟ್ಕೊಂಡು ಹಚ್ಚಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಒಂದು ಲೀಡರ್‌ಶಿಪ್ ಬರೋದ್ರಲ್ಲಿ ಇದೆ. 3ನೇದು ಯಾರು ಆಯ್ಕೆ ಮಾಡಿದ್ದೀರಾ, ಒಂದಷ್ಟು ಸಮಸ್ಯೆಗಳು ನಿಮ್ಮನ್ನ ಕೆಣಕುತ್ತೆ ಅಥವಾ ಒಂದಷ್ಟು ಸಮಸ್ಯೆಗಳು ಈ ರಿಸ್ಕ್ ಬೇಕಾ ನನ್ಗೆ ಅನ್ನುವಂಥ ರೀತಿಲಿ ಇದೆ. ಎಸ್ ಬೇಕು. ನೀವು ಈ ರಿಸ್ಕ್‌ನ ತಗೊಳ್ಳಿ. ಈ ರಿಸ್ಕ್ ತಿಂದಷ್ಟೇ ಸುಲಭವಾಗಿ ನೀವು ಬಗೆಹರಿಸ್ಕೊಳ್ಳೋದಕ್ಕೆ ಆಂಜನೇಯ ಸಹಾಯ ಮಾಡ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬಂದು ನಿಮಗೆ ಸಿಕ್ಕಿರುವಂಥ ಅವಕಾಶಗಳಿಂದ ನಿಮ್ಮ ಗ್ರೋತನ್ನ, ನಿಮ್ಮ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ, ಸಂಕಲ್ಪ ಸಿದ್ಧಿ ಏನಿದೆ, ನಂಗಿದ್ ಬೇಕು ಅನ್ನುವಂಥ ಆಸೆ ಏನಿದೆ, ಅದೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. ಕೆಂಪು ಬಣ್ಣದ ಹಣ್ಣುಗಳನ್ನ ಆಂಜನೇಯನಿಗೆ ಸಮರ್ಪಣೆ ಮಾಡಿ, ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚು ನಿಮ್ಮ ಲೈಫ್ ಪರ್ಪಸ್ಸನ್ನ ತಿಳ್ಕೊಳ್ಳಿ. ಜೊತೆಗೆ ಇನ್ನ ಹೆಚ್ಚು ಜ್ಞಾನನ ಸಂಪಾದನೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಅಗತ್ಯ ಇರೋರಿಗೆ ಒಳ್ಳೆ ರೀತಿಯಲ್ಲಿ ಸೇವೆನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜೀವನಕ್ಕೆ ಪಾಸಿಟಿವಿಟಿ ಬರೋದಕ್ಕೆ ಬೇರೆಯವ್ರು ಸಹಾಯ ಮಾಡಿದ್ರೆ, ನೀವು ಕೂಡ ಬೇರೆಯವರಿಗೆ ಅವರ ಜೀವನದಲ್ಲಿ ಪಾಸಿಟಿವಿಟಿ ಬರೋದಕ್ಕೆ ಸಹಾಯನ ಮಾಡಿ ಅನ್ನುವಂಥದ್ದು ಇದೆ. ನೀವು ಕೈಕಟ್ಟಿ ಕೂತ್ಕೊಂಡಿದ್ರೆ ಕೆಲಸ ಸಾಗೋದಿಲ್ಲ. ಸುಮ್ನೆ ಕೂರೋ ಬದಲು ನಿಮ್ಗೆ ಯಾರಿಗೂ ಸಹಾಯ ಮಾಡಕ್ಕಾಗ್ಲಿಲ್ಲ ಅಂದ್ರೆ, ಒಳ್ಳೇದಾಗ್ಲಿ ಭಗವಂತ ಅಂದ್ರೆ ಅದೇ ಸಾಕು. ಅದು ಕೂಡ ಸಹಾಯನೇ. ಚೆನ್ನಾಗಿರಿ ಅಂದ್ರೆ ಸಾಕು, ಅದು ಕೂಡ ಸಹಾಯನೇ. ಸೊ ಹಾಗಾಗಿ ಚೆನ್ನಾಗಿರ್ಲಿ, ಎಲ್ರೂ ಒಳ್ಳೆಯವರಾಗಿರ್ಲಿ, ಎಲ್ರೂ ಒಳ್ಳೇದಾಗ್ಲಿ ಎಲ್ರಿಗೂ ಅಂದ್ರೂ ಕೂಡ ಅದೊಂದು ರೀತಿ ಸಹಾಯನೇ. ಸೊ ಅದೇ ರೀತಿ ಬೇರೆಯವ್ರು ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹಾರೈಸಿದಾಗ ನಿಮ್ ಜೀವನಕ್ಕೂ ಒಳ್ಳೇದಾಗತ್ತೆ, ನಿಮ್ಮಿಂದ ಬೇರೆಯವ್ರಿಗೂ ಒಳ್ಳೇದಾಗತ್ತೆ. ಸೊ ಬಾಳೆಹಣ್ಣನ್ನ ಗುರುವಾರದೊತ್ತು ಮಂಗಗಳಿಗೆ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಅಥವಾ ಭಕ್ತಾದಿಗಳಿಗೆ ಹಂಚಿ, ಇದರಿಂದ ಒಳ್ಳೇದಾಗತ್ತೆ. ಸೊ ಒಂದಷ್ಟು ಕ್ಲಾರಿಟಿ ಇರಲಿ, ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡ್ಕೊಳ್ಳಿ. ಯೂನಿವರ್ಸ್ ತುಂಬ ಇಂಪಾರ್ಟೆಂಟು ನಿಮ್ಮ ಜೀವನದಲ್ಲಿ ಅನ್ನುವಂಥದ್ದು ಇದೆ. ನೀವು ಏನು ಹೇಳಬೇಕು ಅದನ್ನ ಸರಿಯಾದ ರೀತಿಯಲ್ಲಿ ಹೇಳಿ. ಯಾರು ಏನು ಹೇಳ್ತಿದ್ದಾರೆ ಅದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಕ್ಲಾರಿಟಿಗೆ ಬನ್ನಿ, ಗೊಂದಲದಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಯಾರಿಗೆ ಏನು ಸೇರಬೇಕೋ ಅದು ಅವರಿಗೆ ತಲುಪಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಯೆಲ್ಲೋ ಕಲರ್ ಪೇಪರ್ ತಗೊಂಡು ಕೆಂಪು ಬಣ್ಣದ ಪೆನ್ನಿಂದ, ರೆಡ್ ಪೆನ್ನಿಂದ ಯೆಲ್ಲೋ ಪೇಪರ್ ಮೇಲೆ ನಿಮ್ಗೇನು ಬೇಕೋ ಅದನ್ನ ಬರೆದ್ಬಿಟ್ಟು ಆಂಜನೇಯನ ಪಾದಗಳಲ್ಲಿ ಸಮರ್ಪಣೆ ಮಾಡಿ, ಇದರಿಂದ ನಿಮ್ಮ ಆಸೆಗಳು ಈಡೇರುತ್ತೆ ಅನ್ನುವಂಥದ್ದು ಇದೆ. ಸೊ ಬಿಲೀವ್ ಇನ್ ಇಂಪಾಸಿಬಲ್ ಅಂತ ಅಸಾಧ್ಯವಾದದ್ದನ್ನು ಕೂಡ ಸಾಧಿಸೋದಕ್ಕೆ, ಪಡ್ಕೊಳ್ಳೋದಕ್ಕೆ ಅಥವಾ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ನಂಬಿಕೆ ಇಡಿ ಅನ್ನುವಂಥದ್ದು ಇದೆ. ಫ್ಯೂಚರ್ ಅಲ್ಲಿ ಸಾಧ್ಯ ಇದೆ, ಮುಂದಿನ ದಿನಗಳಲ್ಲಿ ಭವಿಷ್ಯತ್ತಲ್ಲಿ ಸಾಧ್ಯ ಇದೆ. ನೀವು ಅನ್ಕೊಂಡಿದ್ದು, ನೀವು ಅನ್ಕೊಳ್ದಿರ ಇರೋದು ಎಲ್ಲವೂ ಕೂಡ ಆಗತ್ತೆ. ಸಾಧ್ಯನೇ ಇಲ್ಲ ಅನ್ನುವಂಥ ಕೆಲಸ ಕಾರ್ಯಗಳು ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ದಿನಾಗ್ಲೂ ಹನುಮಾನ್ ಚಾಲೀಸ 7 ಬಾರಿ ಓದಿ, ಅಥವಾ ಮಂಗಳವಾರ ಶನಿವಾರ ಆದ್ರೂ 7 ಬಾರಿ ಆಂಜನೇಯನ ಹನುಮಾನ್ ಚಾಲೀಸ ಓದಿದ್ರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ನಿಜವಾದ ಭಕ್ತ ಸೋಲನ್ನ ಒಪ್ಕೊಳ್ಳೋದಿಲ್ಲ. ನಿಜವಾದ ಭಕ್ತ ಭರವಸೆನ ಕಳ್ಕೊಳ್ಳೋದಿಲ್ಲ. ನಿಜವಾದ ಭಕ್ತ ತನ್ನ ಮತ್ತು ದೇವರ ನಡುವಿನ ಸಂಬಂಧನ ಯಾವತ್ತೂ ಕಳ್ಕೊಳ್ಳೋದಿಲ್ಲ. ಆ ರೀತಿಲಿ ನಿಮ್ಮ ಭಕ್ತಿ ದೃಢವಾಗಿ ಇರಲಿ, ನಿಜವಾದ ಭಕ್ತಿ ಇರಲಿ ಅನ್ನುವಂಥದ್ದು ಇದೆ. ಬೂಂದಿ ಲಡ್ಡು, ಬೆಲ್ಲ, ಬಾಳೆಹಣ್ಣನ್ನ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮಗೆ ಮೆಂಟಲ್ ಕ್ಲಾರಿಟಿ ಬೇಕು. ಮಾನಸಿಕ ಗೊಂದಲಗಳಿಗೆ ಅಥವಾ ಒಂದಷ್ಟು ತಲೆಯಲ್ಲಿ ಓಡ್ತಾ ಇರುವಂಥ ವಿಚಾರಗಳಿಗೆ ಪ್ರಾಕ್ಟಿಕಲ್ ಆಗಿ ಕ್ಲಾರಿಟಿ ಬೇಕು ನಿಮಗೆ. ಸೊ ಅದು ಬೇಕು ಅಂದ್ರೆ ಒಂದಷ್ಟು ನಿಮ್ಮ ಇನ್ನರ್ ಪೀಸ್ ಡಿಸಿಪ್ಲಿನಿಗೆ ಬರಬೇಕು. ಧ್ಯಾನದ ಮುಖೇನ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಸ್ವಲ್ಪ ಮೆಡಿಟೇಷನ್ ಮಾಡಬೇಕಾದ್ರೆ ನಿಮ್ಮ ಪ್ರಶ್ನೆಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಮೆಡಿಟೇಷನ್ ಅಲ್ಲಿ ಕೂತ್ಕೊಳ್ಳಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ತಂತಾನೆ ಬರುತ್ತೆ.
ಅನ್ನುವಂಥದ್ದು ಇದೆ. ಸೊ ಸಾಧ್ಯ ಇರೋರು ಹನುಮಂತನ, ಆಂಜನೇಯ ದೇವರ ಹೋಮನ ಮಾಡ್ಕೊಳ್ಳಿ, ಇದರಿಂದ ಒಳ್ಳೆದಾಗತ್ತೆ ಅನ್ನುವಂಥದ್ದು ಇದೆ. ಅಥವಾ ಗೋ ಸೇವೆನ ಮಾಡಿ, ಇದರಿಂದ ಕೂಡ ಒಳ್ಳೆದಾಗತ್ತೆ. ಅಥವಾ ಅಗ್ನಿಹೋತ್ರ ಆದರೂ ಮಾಡ್ಕೊಳ್ಳಿ, ಇದರಿಂದ ಕೂಡ ಒಳ್ಳೆದಾಗತ್ತೆ ಅನ್ನುವಂಥದ್ದು ಇದೆ. ಹನುಮಾನ್ ಚಾಲೀಸನ ಓದಿ ಅನ್ನುವಂಥದ್ದು ಇದೆ, ಇದರಿಂದ ಕೂಡ ಒಳ್ಳೆದಾಗತ್ತೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟಾರಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೇನೆ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೆ ಭವೇತ್. ಓಂ ಶ್ರೀ ಹನುಮತೆ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್.